ತಮ್ಮೆಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಕಳೆದ ಕರ್ತಾರನ ಕಮ್ಮಟದ ಅಧ್ಯಾಯದಲ್ಲಿ ಈಶಾನ್ಯ ಗುರುಗಳು ಸಂಗಮೇಶ್ವರ ದೇವಾಲಯದ ಮುಖ್ಯಸ್ಥರಾಗಿರ್ತಾರೆ. ಅವರು ಧ್ಯಾನಾಸಕ್ತರಾಗಿ ಕುಳಿತಾಗ ಒಂದು ದಿಕ್ಕಿನಿಂದ ಕರೆ ಬರುತ್ತದೆ ಅವರಿಗೆ. ಆ ದಿಕ್ಕಿನತ್ತ ಕಾಳಿಮರಸನನ್ನು ಕರೆದುಕೊಂಡು, ನನಗೆ ಈ ದಿಕ್ಕಿನಿಂದ ಕರೆ ಬಂದಿದೆ, ಒಬ್ಬ ಅಲೌಕಿಕ ಅತಿಥಿಯ ಅನಿರೀಕ್ಷಿತ ಆಗಮನದ ಭಾವನೆ ನನ್ನ ಮನಸ್ಸನ್ನು ತುಂಬಿದೆ ಅಂತ ಹೇಳಿ ಕಾಳಿಮರಸನನ್ನು ಕರೆದುಕೊಂಡು ಅವರು ಆ ದಿಕ್ಕಿನತ್ತ ಹೊರಡ್ತಾರೆ. ಇಂದಿನ ಅಧ್ಯಾಯದಲ್ಲಿ ಬಾಗೇವಾಡಿ ಊರಿನಲ್ಲಿ ಒಂದು ಘಟನೆ ನಡೆಯುತ್ತೆ. ಈ ಎಲ್ಲ ಘಟನೆಯೂ ಕೂಡ ಬಸವಣ್ಣನವರ ಜನ್ಮದ ಮೊದಲ ಘಟನೆಗಳು. ಬನ್ನಿ, ಏನು ನಡೆಯಿತು ಬಾಗೇವಾಡಿಯಲ್ಲಿ ಎಂದು ತಿಳಿಯೋಣ. ಬಾಗೇವಾಡಿ ಅಗ್ರವಾರದ ಮುಂದಿನ ಚಾವಡಿಯಲ್ಲಿ ಇಂದು ಬೆಳಗಿನಿಂದಲೇ ಕೋಲಾಹಲ ಪ್ರಾರಂಭವಾಗಿತ್ತು. ಮಹಾಜನರ ಸಭೆ ಸೇರುವುದಕ್ಕೆ ನಡೆಯುತ್ತಿದ್ದ ಸಿದ್ಧತೆ ಅದು. ಇಂದು ಅಪರಾಧಿಯೊಬ್ಬನ ವಿಚಾರಣೆಗಾಗಿ ನ್ಯಾಯ ತೀರ್ಮಾನವನ್ನು ಮಾಡಬೇಕಾಗಿತ್ತು ಮಾದರಸ. ಆ ಹೊಲೆ ಮಾದಿಗನ ತಿಥಿ ಮಾಡಿಸ್ತೇನೆ ಇವತ್ತು ಎನ್ನುತ್ತಾ ನರಸಿಂಹ ಪೆದ್ದಿ ಉತ್ಸಾಹದಿಂದ ಓಡಾಡುತ್ತಿದ್ದ. ವಿಚಾರಣೆಗಾಗಿ ಮಹಾಜನರ ಮುಂದೆ ದೂರು ಕೊಟ್ಟವನು ಅವನೇ. ಅವನ ಜೊತೆಯಲ್ಲಿ ಪಶುಪತಿ ಶಾಸ್ತ್ರಿ, ನಾರಾಯಣ ಭಟ್ಟರು ಕೂಡ ಸೇರಿದ್ದರು. ಅಂದು ಹೊಲೆಯರ ಕೇತನಿಂದ ಅಕ್ಷಮ್ಯವಾದಂತಹ ಅಪರಾಧ ಘಟಿಸಿತ್ತು. ಅದು ನಡೆದದ್ದು ಹೀಗೆ. ನರಸಿಂಹ ಪೆದ್ದಿ ನಿಷ್ಠಾವಂತ ವೈದಿಕ, ವೇದಾರ್ಥ ಪಾರಗ, ಷಟ್ಕರ್ಮ ನಿರತ, ಯಜನಾದಿಗಳನ್ನು ವಿಧಿವತ್ತಾಗಿ ನಿರ್ವಹಿಸುವಂತಹ ಕರ್ಮಠ. ಅಂದು ಆತನ ಮನೆಯಲ್ಲಿ ವಿಶೇಷವಾದಂಥ ಪೂಜೆ, ಜಪ, ಹೋಮ, ಹವನಾದಿಗಳು ನಡೆದಿದ್ದವು. ಸುತ್ತಲೂ ತೊಟ್ಟಿ, ಮಧ್ಯದಲ್ಲಿ ಒಳಾಂಗಣದಿಂದ ಕೂಡಿದಂತಹ ದೊಡ್ಡ ಮನೆ ಆತನದು. ಮನೆಯ ಒಳಾಂಗಣದ ಯಜ್ಞ ವೇದಿಕೆಯಲ್ಲಿ ಅಗ್ನಿ ಪ್ರಜ್ವಲಿಸುತ್ತಿತ್ತು. ಹವಿಸ್ಸು ಬಿದ್ದಂತೆಲ್ಲ ಚಟಚಟನೆ ಸಿಡಿಯುತ್ತಾ ಧೂಮಶಿಖೆಯಾಗಿ ಮೇಲೇರುತ್ತಿತ್ತು. ಅದನ್ನು ಮೀರುವಂತೆ ಮಂತ್ರಘೋಷ. ನಾರಾಯಣ ಭಟ್ಟ, ಪಶುಪತಿ ಶಾಸ್ತ್ರಿ ಮೊದಲಾದ ಅನೇಕ ಬ್ರಾಹ್ಮಣರು ಸಹಾಯಾಜಕರಾಗಿ ಸೇರಿದ್ದರು. ಹೋಮ ಹವನಗಳು ಮಂತ್ರಸಹಿತವಾಗಿ ನಡೆಯುತ್ತಿರುವಾಗ ನರಸಿಂಹ ಪೆದ್ದಿ, ಭಾಗವತರು ಇನ್ನೂ ಯಾಕೋ ಬರಲಿಲ್ಲವಲ್ಲ ಶಾಸ್ತ್ರಿಗಳೇ, ತಾಳಿ ನೋಡುತ್ತೇನೆ ಎನ್ನುತ್ತಾ ಹೊರಬಾಗಿಲಿಗೆ ಬಂದ. ಮನೆಯ ಕಟ್ಟೆಯನ್ನ ಏರಿ ಬಾಗಿಲ ತುದಿಲಲ್ಲಿ ನಿಂತು ಪೂಜೆಯತ್ತ ದೃಷ್ಟಿ ಹರಿಸಿದ್ದಾನೆ ಹೊಲೆಯರ ಕೇತ. ಮಂತ್ರಗಳನ್ನು ಕೇಳುತ್ತಿದ್ದಾನೆ. ಅವನನ್ನ ಕಾಣುತ್ತಿದ್ದಂತೆಯೇ ತಟ್ಟನೆ ಮೆಟ್ಟಿ ಬಂದು ಹಿಂದೆ ಸರಿದಂತಹ ನರಸಿಂಹ ಪೆದ್ದಿ ಕೇತ ಹೆದರಿಕೆಯಿಂದ ಓಡಿ ಕಟ್ಟೆಯ ಕೆಳಗೆ ಹಾರಿ ನಿಂತ. ನರಸಿಂಹ ಪೆದ್ದಿಯ ಕಂಠ ಚೀರಿತು. ಥೂ ಚಾಂಡಾಳ, ಎಷ್ಟು ಸೊಕ್ಕು ನಿಂಗೆ, ಮನೆ ಒಳಗೆ ಬರ್ತೀಯ, ಮಂತ್ರಗಳನ್ನು ಕೇಳ್ತೀಯ, ಥೂ ಹೊಲೆಯ. ಮಂತ್ರಪೂತವಾದಂತಹ ಆತನ ಕಂಠ ಕೇತನಿಗೆ ಸಹಸ್ರ ನಾಮಾರ್ಚನೆ ಮಾಡತೊಡಗಿತು. ಈ ಆರ್ಭಟವನ್ನ ಕೇಳಿ ಒಳಗಿದ್ದವರು ಹೊರಗೆ ಬಂದರು. ವಿಷಯ ತಿಳಿದೊಡನೆ ಪಶುಪತಿ ಶಾಸ್ತ್ರಿಗಳಿಗೆ ಮಂತ್ರಗಳೆಲ್ಲ ಮರೆತು ಹೋದಂತಾಯಿತು. ನಿತ್ಯದ ಮಂತ್ರವನ್ನ ಸರಾಗವಾಗಿ ನಾಲಿಗೆ ಆಹ್ವಾನಿಸಿತು. ಆ ಹೊಲೆ ಮುಂಡೆ ಮಗ ಹಾಗೆ ಮಾಡಿದ್ನಿ, ಛೇ 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 ಛೇ, ಎಂಥ ಕಾಲ ಬಂತಪ್ಪ ಇದು, ಕಾಲ ಕೆಟ್ಟೋದ್ ಕಣ್ರಿ. ಆ ನನ್ನ ಮಗನ್ ಸಿಗಿದು ತೋರಣ ಕಟ್ಟಬೇಕು. ನಾರಾಯಣ ಭಟ್ಟನ ಧ್ವನಿಯು ಕೂಡ ತಾರಕ ಸ್ವರಕ್ಕೆ ಏರಿತು. ಥರಥರನೆ ನಡುಗುತ್ತಿದ್ದಂತಹ ಕೇತನನ್ನು ತೋರಿಸುತ್ತಾ ಇನ್ನೊಬ್ಬ ಬ್ರಾಹ್ಮಣ ಕೂಗಿದ, ಅಲ್ಲಿ ನೋಡ್ರಿ ಅವನ ಸೊಕ್ಕು ಹೇಗೆ ನಿಂತಾನೆ, ಏನಾದರೂ ಮಾನ ಮರ್ಯಾದೆ ಇದೆಯಾ ಅವನಿಗೆ? ಈ ಗದ್ದಲ ಕೇಳಿ ಅಕ್ಕಪಕ್ಕದ ಬ್ರಾಹ್ಮಣರು ಕೂಡ ಓಡಿ ಬಂದರು. ಶಕ್ಯಾನುಸಾರವಾಗಿ ತಾವು ಬಾಯನ್ನ ಹರಿಯಬಿಟ್ಟರು. ಇವರೆಲ್ಲರ ತಿರಸ್ಕಾರದ ಇರಿತವನ್ನ ತಾಳಲಾರದೆ ತತ್ತರಿಸುತ್ತಿದ್ದಂತಹ ಕೇತ, ಇದನ್ನೆಲ್ಲ ಹಂಗೆ ಬಿಡೋಕ್ಕಾಗಲ್ರಿ, ಇದೇನು ಹುಡುಗಾಟವಾಗೋಯ್ತೆ,
ಮನೆ ಮೆಟ್ಟಿಲು ಮೆಟ್ಟೋದು ಅಂದ್ರೇನು ಒಬ್ಬ ಹೊಲೆಯ? ಒಬ್ಬ ಹೇಳಿದ. ಅಷ್ಟೇ ಅಲ್ಲ ರೀ, ಮಂತ್ರಗಳೆಲ್ಲ ಆ ಹೊಲೆಯನ ಕಿವಿ ಮೇಲೆ ಬಿದ್ದವೇ ಅಲ್ಲ. ಉರಿಯುತ್ತಿರುವಂತಹ ಬೆಂಕಿಯ ಮೇಲೆ ಉಪ್ಪನ್ನ ಎರಚಿದ ಇನ್ನೊಬ್ಬ ಬ್ರಾಹ್ಮಣ. ಹೌದು 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 ಹೌದು, ಮನೇನೇನು ತೊಳೆದು ಶುಚಿ ಮಾಡಬಹುದು, ಆದರೆ ಮಂತ್ರಗಳನ್ನು ಕೇಳ್ಬಿಟ್ಟಾನಲ್ಲ, ಅದಕ್ಕೇನು ಮಾಡ್ತೀರಿ? ಹೊಸದೊಂದು ಸಮಸ್ಯೆಯನ್ನ ಮುಂದೆ ತಳ್ಳಿದರು ಆಚೆ ಮನೆಯ ಅಪ್ಪಣ್ಣಾಚಾರ್ಯರು. ನರಸಿಂಹ ಪೆದ್ದಿಗೆ ಸಮಸ್ಯೆಯ ತೊಡಕು ತಲೆಗೆ ಸುತ್ತಿತು. ನಿಜ, ಕಟ್ಟೆನೇರಿ ನಿಂತಿದ್ದ ಈ ಹೊಲೆಯ ಮಂತ್ರಗಳು ಆತನ ಕಿವಿಲಿಗೆ ಬೀಳ್ದೆ ಇರ್ತವೆಯೇ? ಎಷ್ಟು ಹೊತ್ತಿಂದ ಅಲ್ಲಿ ನಿಂತಿದ್ನೋ ಏನೋ ಎಂದು ಆಲೋಚಿಸುತ್ತಾ ಪೆದ್ದಿ ಕೇತನತ್ತ ತಿರುಗಿ ಗರ್ಜಿಸಿದ. ಏಯ್, ಎಷ್ಟು ಹೊತ್ತಿಂದ ನಿಂತಿದ್ಯೋ ಅಲ್ಲಿ? ಮಂತ್ರಗಳನ್ನೆಲ್ಲ ಕೇಳಿಸ್ಕೊಂಡೇನು? ಪಶುಪತಿಯ ಪ್ರಶ್ನೆ. ಇಲ್ಲ ದಣೀರೇ ಎನ್ನುತ್ತಾ ದೈನ್ಯವೇ ಮೈವತ್ತಂತೆ ಬಾಗಿ ಒಂದು ಹೆಜ್ಜೆ ಮುಂದಿಟ್ಟ ಕೇತ. ಲೇ, ಅಲ್ಲಿಂದಲೇ ಬೊಗುಳ್ಳೋ, ಮತ್ತೆ ಮುಂದಕ್ಕೆ ಬರ್ತೀಯಲ್ಲೋ ಕೂಗಿದ ನಾರಾಯಣ ಭಟ್ಟ. ಇಲ್ಲ ಒಡೆಯರೇ, ನಾನು ಒಳಗೆ ಬರಲಿಲ್ಲ. ಕೇತನ ಮಾತಿನ್ನು ಬಾಯಲ್ಲಿ ಇರುವಾಗಲೇ ಅಪ್ಪಣ್ಣಾಚಾರ್ಯರು, ಓಹೋಹೋಹೋಹೋ, ಕೇಳಿದ್ರೇನ್ರಿ, ಒಳಗೆ ಬರಲಿಲ್ವಂತೆ, ಕೊರೀರಿ ಒಳಗೆ ಅವನ್ನ, ಆತಿಥ್ಯ ಮಾಡ್ರಿ ಅವನಿಗೆ ವ್ಯಂಗ್ಯವಾಗಿ ಗಹಗಹಿಸಿದರು. ಇಲ್ಲಿವರೆಗೂ ಯಾಕೆ ಬಂದ್ಯೋ? ನಿನ್ನ ಸ್ಥಾನ ಯಾವ್ದೋ? ತಿಂದ ಸೊಕ್ಕು ನೋಡು ಏನು ಮಾಡ್ತಾನೆ ಹೇಳಿ. ಏನು ಉತ್ತರ ಕೊಡಬೇಕೆಂದು ಪ್ರಯತ್ನಿಸುತ್ತಿದ್ದ ಕೇತ, ಆದರೆ ಅದಕ್ಕೆ ಅವಕಾಶವನ್ನ ಕೊಡದೆ ಒಂದೇ ಸಮನೆ ಬೈಗಳುಗಳು ಸುಳಿಯುತ್ತಿದ್ದವು. ಕೊನೆಯಲ್ಲಿ ಒಂದು ಇತ್ಯರ್ಥಕ್ಕೆ ಬಂದರು. ಈತನನ್ನ ಶಿಕ್ಷಿಸದೆ ಬಿಡುವಂತೆಯೇ ಇಲ್ಲ. ಮಹಾಜನಗಳ ಮುಂದೆ ಈ ಪ್ರಶ್ನೆ ಇತ್ಯರ್ಥವಾಗಬೇಕು ಎಂದು ನಿರ್ಧರಿಸಿ ನರಸಿಂಹ ಪೆದ್ದಿ ಮಾದಿರಾಜನ ಬಳಿಗೆ ದೂರು ತೆಗೆದುಕೊಂಡು ಹೋದ. ಕೇತ ಮಾಡಿದ ಆ ಕಾರ್ಯವನ್ನ ಸಾಧ್ಯಂತವಾಗಿ ವಿವರಿಸಿದ ಪೆದ್ದಿ ಮಾದರಸ ಎಲ್ಲವನ್ನ ಕೇಳಿದ. ದೂರದಲ್ಲಿ ತಲೆಬಾಗಿ ನಿಂತಿದ್ದಂತಹ ಕೇತನತ್ತ ದೃಷ್ಟಿ ಹರಿಸಿದ. ದಷ್ಟಪುಷ್ಟವಾಗಿದ್ದಂತಹ ಯುವಕ, ಆದರೆ ಯೌವನದ ಕೆಚ್ಚು ಅಲ್ಲಿ ಇರಲಿಲ್ಲ. ಅಲ್ಲಲ್ಲಿ ಹರಿದ ಪಂಚೆ, ಅದಕ್ಕಿಂತ ಉತ್ತಮವಲ್ಲದಂತಹ ದಪ್ಪನಾದಂತಹ ಚರ್ಮದಂತಹ ಬಟ್ಟೆಯ ಬಗೆಲು ಕಿಸಿ ಅಂಗಿ, ದೈನ್ಯವೇ ಮೈವತ್ತಂತೆ ನಿಂತಿದ್ದ. ಕೇತನನ್ನ ಮಾದರಸ ಬಲ್ಲ. ಆತನ ಅಪ್ಪ ಚೌಡನೂ ಗೊತ್ತು. ಕೇತ ಒಳ್ಳೆ ಹುಡುಗ, ಈ ಬುದ್ಧಿ ಯಾಕೆ ಬಂತು ಎಂದು ಮಾದರಸ ಮನಸ್ಸಿನಲ್ಲಿಯೇ ಆಲೋಚಿಸುತ್ತಾ ಪೆದ್ದಿಗೆ ಹೇಳಿದ. ಪೆದ್ದಿಗಳೇ, ನೀವು ಹೇಳಿದಂತೆ ಇದು ಧರ್ಮ ಸೂಕ್ಷ್ಮದ ವಿಷಯ. ಮಹಾಜನಗಳು ಸೇರಲಿ, ಅಲ್ಲಿ ಚರ್ಚಿಸಿ ನಿರ್ಧಾರಕ್ಕೆ ಬರೋಣ. ಆ ಮಾತು ಪೆದ್ದಿಗೂ ಹಿಡಿಸಿತು, ಇತರರಿಗೂ ಒಪ್ಪಿತವಾಯಿತು. ತಾವು ಹೇಳಿ ಕಳಿಸಿದ ದಿನ ಮಹಾಜನಗಳ ಮುಂದೆ ವಿಚಾರಣೆಗಾಗಿ ಬರಬೇಕೆಂದು ಹೇಳಿ ಕೇತನನ್ನ ಕಳಿಸಿದ ಮಾದಿರಾಜ. ಈ ಘಟನೆ ನಡೆದು ಈಗಾಗಲೇ 4-6 ದಿನಗಳಾಗಿತ್ತು. ಇಂದು ಅದರ ವಿಚಾರಣೆ ಮಹಾಜನರ ಮುಂದೆ ನಡೆದು ಕೇತನಿಗೆ ಶಿಕ್ಷೆ ವಿಧಿಸಬೇಕಾಗಿತ್ತು. ಆದ್ದರಿಂದಲೇ ನರಸಿಂಹ ಪೆದ್ದಿ, ಆ ಹೊಲೆಯನ್ನ ತಿಥಿ ಮಾಡಿಸ್ತೇನೆ ಇವತ್ತು ಎಂದು ಹೇಳಿಕೊಂಡು ತಿರುಗಾಡುತ್ತಿದ್ದ. ಮಹಾಜನರ ಸಭೆ ಸಿದ್ಧತೆಗಳು ನಡೆದಿದ್ದವು. ಮಹಾಜನರ ಅಧ್ಯಕ್ಷನಾದಂತಹ ಮಾದರಸ ನಿರೂಪವನ್ನ ಹೊರಡಿಸಿ ಎಲ್ಲರಿಗೂ ಆಹ್ವಾನವನ್ನ ಕಳಿಸಿದ್ದ. ಬಾಗೇವಾಡಿ ಅಗ್ರಹಾರದ ಮಹಾಜನಗಳು 500ವರೆಂದು ಪ್ರಸಿದ್ಧಿ ಪಡೆದವರು ಕೂಡ ಆಗಿದ್ದರು. ಇಂತಹ ವಿಚಾರಣಾ ಸಭೆಗಳಿಗೆ ಆಯಾ ವಿಚಾರದಲ್ಲಿ ತಜ್ಞರಾದಂತಹ ಪಂಡಿತ ಪ್ರಮುಖರು ಸೇರುತ್ತಿದ್ದರು. ಅಂತಹ 50 ಜನರನ್ನ ಆರಿಸಿದ್ದ ಮಾದರಸ. ಅಗ್ರಹಾರದ ಆಚೆಗಿನ ಬಾಗೇವಾಡಿ ಊರಿನಿಂದಲೂ ಕೂಡ ಗಾವುಂಡ,
ವೀರ ಬಣಂಜು ಮುಖಂಡರು ಕೂಡ ಮೊದಲಾದ ಪ್ರಮುಖರಿಗೆ ಆಹ್ವಾನ ಹೋಗಿತ್ತು. ರಾಜನ ಪರವಾಗಿ ರಾಜ್ಯಾಧ್ಯಕ್ಷ ಕೂಡ ವಿಶೇಷವಾಗಿ ಆಹ್ವಾನಿತನಾಗಿದ್ದ. ಶರಣರೇ, ಇಂದಿನ ಕರ್ತಾರನ ಕಮ್ಮಟದ ಅಧ್ಯಾಯದಲ್ಲಿ ಬಾಗೇವಾಡಿಯಲ್ಲಿ ನಡೆದಂತಹ ಒಂದು ಘಟನೆಯನ್ನು ನಾವು ತಿಳಿದುಕೊಂಡಿದ್ದೇವೆ. ಮಾದರಸನು ಬ್ರಾಹ್ಮಣರ ಒಂದು ಕೇರಿಯ ಮುಖ್ಯಸ್ಥನಾಗಿರ್ತಾನೆ. ಹಾಗೂ ಅಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ನಡೆಯುತ್ತಿದ್ದಂತಹ ಪೂಜೆಯನ್ನು ಒಬ್ಬ ಹೊಲೆಯನ ಕಿವಿಗೆ ಮಂತ್ರಗಳು ಬಿದ್ದಿದೆ ಎಂದು ದೂರನ್ನು ಕೊಟ್ಟು ಆತನ ವಿಚಾರಣೆಯನ್ನು ಈಗ ಮಾಡಲಿದ್ದಾರೆ. ವಿಚಾರಣೆಯ ದಿನ ಏನಾಯಿತು ಹಾಗೂ ಯಾವ ಶಿಕ್ಷೆಯನ್ನು ಆ ಹೊಲೆಯನಿಗೆ ಹೇರಿದ್ರು ಎಂಬುದನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಶರಣು ಶರಣಾರ್ಥಿಗಳು.